ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೆ ದೇವರಾದ ಮುಡುಕ್ತೋರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಬಟ್ಲು ಪೂಜೆ ಇದೆ. ಮತ್ತೆ ನಮ್ಮ ಪಾಪುಗೂ ಹೆಸರು ಕರೆಸಬೇಕಾಗಿತ್ತು, ಅದಕ್ಕೆ ಅಂತ ಅಲ್ಲಿಗೆ ಹೋಗ್ತಾ ಇದ್ವಿ. ಸ್ವಲ್ಪ ಬೇಗನೆ ಹೊರಡೋಣ ಅಂತ ನಾನು ಬೇಗನೆ ಎದ್ದಿದ್ದೆ. ಬೇಸಿಗೆ ಆಗಿರೋದ್ರಿಂದ ನಿನ್ನೆ ರಾತ್ರಿ ಕಾಯಿಸಿರೋ ನೀರು ಕಡಾಯದಲ್ಲಿ ಹಾಗೆ ಬಿಸಿಯಾಗಿನೇ ಇತ್ತು. ಅದಕ್ಕೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೋದೆ. ಮುಡುಕ್ತೋರೆಗೆ ಒಂದೆರಡು ಸತಿ ಹೋಗಿದ್ದೀನಿ, ಆದರೆ ಬಟ್ಲು ಪೂಜೆಗೆ ಅಂತ ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಪೂಜೆ ಹೇಗಿರುತ್ತೆ, ಯಾವ ರೀತಿ ಮಾಡ್ತಾರೆ ಅಂತ ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಹೋದ್ಮೇಲೆ ಗೊತ್ತಾಗಿದ್ದು. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಅಕ್ಕಪಕ್ಕದ ಊರವರು, ಹಳ್ಳಿಯವರು ಎಲ್ಲ ಕೂಡ ಸೇರಿದ್ರು. ನೀವೇನಾದರೂ ಈ ಕಡೆ ಅಂದರೆ ಮೈಸೂರು, ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು ಈ ಸೈಡ್ನವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಅನ್ಕೋತೀನಿ. ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋ ಕೊನೆ ತನಕ ನೋಡಿ. ಬಟ್ಲು ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ನೀವು ಕೂಡ ನೋಡ್ಬೋದು. ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ಅನ್ನಕ್ಕೆ ಇಟ್ಕೊಂಡೆ. ಯಾಕಂದರೆ ಅತ್ತೆ ಹೇಳಿದ್ರು ಇಲ್ಲಿ ತಿಂಡಿ ಮಾಡಿಕೊಂಡು, ಅಂದರೆ ಮನೇಲಿ ತಿಂಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಖಾಲಿ ಹೊಟ್ಟೆನಲ್ಲಿ ಹೋಗಿ ಅಲ್ಲಿ ಬಟ್ಲು ಪೂಜೆ ಮುಗಿದ ಮೇಲೆ ನಾವು ತಗೊಂಡೋಗಿರೋ ತಿಂಡಿನ ತಿನ್ನಬೇಕು ಅಂತ. ಅದಕ್ಕೆ ಪುಳಿಯೋಗರೆ ಮಾಡ್ಕೊಳ್ಳೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆ ಅನ್ನನೂ ಆಗೋಷ್ಟರಲ್ಲಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಾವೇನು ದೇವ್ರ ಮನೇಲಿ ತುಂಬ ಐಟಮ್ಸ್ಗಳನ್ನ ಇಟ್ಕೊಂಡಿಲ್ಲ, ಅಗತ್ಯ ಮತ್ತು ಅನಿವಾರ್ಯ ಅನ್ನುವಂತಹ ವಸ್ತುಗಳನ್ನ ಮಾತ್ರ ಇಟ್ಕೊಂಡಿರೋದ್ರಿಂದ ಬೇಗ ಅಂದರೆ ಬೇಗ ಮುಗ್ದೋಗ್ಬಿಡುತ್ತೆ ದೇವ್ರ ಮನೆ ಕೆಲಸ. ನೆಲ ಎಲ್ಲನೂ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಮನೆ ನೀರು ಕೂಡ ಬಂದಿತ್ತು. ದೇವ್ರ ಸಾಮಾನುಗಳನ್ನೆಲ್ಲ ತೊಳ್ಕೊಂಡು ಬಂದೆ. ಈ ಕಡೆ ಅನ್ನನೂ ಆಗಿತ್ತು. ತಿಂಡಿಗೆ ರೈಸ್ ಐಟಮ್ಸ್ ಅಂದರೆ ಚಿತ್ರಾನ್ನ, ವಾಂಗಿಬಾತ್ ಮತ್ತು ಪುಳಿಯೋಗರೆ ಈ ರೀತಿ ನಾವು ಗೊಜ್ಜನ್ನ ಮಾಡಿ ಅನ್ನಕ್ಕೆ ಕಲ್ಸ್ಕೊಳ್ಳೋಂಥ ತಿಂಡಿಗಳನ್ನ ಮಾಡಿದಾಗ ಅನ್ನ ಉದ್ದುದ್ರಾಗಿದ್ರೇ ಚೆನ್ನಾಗಿ ಬರೋದು. ನಾವು ಅನ್ನ ಮಾಡಿದ ತಕ್ಷಣ ಗೊಜ್ಜನ್ನ ಕಲಿಸ್ಬಿಟ್ರೆ ಬಿಸಿಗೆ ಅದು ಒಂಥರ ನಾವು ಉದ್ದುದ್ರಾಗಿ ಮಾಡ್ಕೊಂಡಿದ್ರು ಕೂಡ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು ಅನ್ನನ ಆಗಿದ ತಕ್ಷಣ ತಟ್ಟೆಗೆ ಹಾರಾಕೋಗ್ಬಿಡ್ತೀನಿ. ಈ ರೀತಿ ಹಾರಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಗೊಜ್ಜಿಗೆ ಕಲಸೋದ್ರಿಂದ ತಿಂಡಿ ಉಡಿಯಾಗೇ ಬರುತ್ತೆ. ಅನ್ನ ಆರೋಷ್ಟರಲ್ಲಿ ತಲೆ ಸಿಕ್ಬಿಡ್ಸ್ಕೊಳ್ಳೋಣ ಅಂತ ಬಂದೆ. ನನ್ನ ತಲೆಗೆ ಸ್ನಾನ ಮಾಡಿದಾಗ ಯಾವಾಗಲೂ ಅಷ್ಟೇ, ತುಂಬ ಕೂದಲು ಒದ್ದೆ ಇದ್ದಾಗಲೂ ಸಿಕ್ಬಿಡ್ಸೋದಿಲ್ಲ, ಅದೇ ಥರ ಫುಲ್ ಡ್ರೈ ಆದಾಗಲೂ ಬಿಡಿಸೋದಿಲ್ಲ. ಇನ್ನೇನು ಕೂದಲು ಸ್ವಲ್ಪ ಒದ್ದೆ ಇದೆ, ಆರೋಗುತ್ತೆ ಅನ್ನೋ ಟೈಮ್ಗೆ ನಾನು ಸಿಕ್ಬಿಡ್ಸ್ಕೊತೀನಿ. ಆಗ ನನಗೆ ಜಾಸ್ತಿ ಸಿಕ್ಕಿದೆ ಅನ್ನೋ ಥರ ಫೀಲ್ ಆಗಲ್ಲ. ಇವತ್ತು ದೇವಸ್ಥಾನಕ್ಕೆ ಬೇಗ ಹೊರಡ್ತೀವಿ ಅಂತ ಗೊತ್ತಿತ್ತಲ್ಲ, ಅದಕ್ಕೆ ನಾನು ನಿನ್ನೆ ಸಂಜೆನೇ ಮನೆಯೆಲ್ಲನೂ ಒರೆಸ್ಬಿಟ್ಟಿದ್ದೆ. ಹಾಗೆ ಅತ್ತೆನೂ ಈಚೆ ಎಲ್ಲ ತೊಳೆದಿದ್ರು. ಹಾಗಾಗಿ ದೇವ್ರ ಮನೆ ಕೆಲಸ ಒಂದೇ ಬಾಕಿ ಇದ್ದಿದ್ದು. ನೋಡಿ, ರಂಗೋಲಿ ಕೂಡ ಬಿಡಿಸಿದ್ದಾರೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು. ಎಲ್ಲರೂ ಇವಾಗ ಎದ್ದು ಅವ್ರವ್ರ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ. ಕೂದಲು ಸಿಕ್ಬಿಡ್ಸ್ಕೊ ಬಂದಮೇಲೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಬಾಣಲಿ ಇಟ್ಟಿದ್ದೀನಿ. ಬಾಕಿ ತಿಂಡಿಗಳಿಗೆಲ್ಲ ನಾನು ಎಣ್ಣೆ ಜಾಸ್ತಿ ಹಾಕಲ್ಲ. ಈರುಳ್ಳಿ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಣ್ಣೆ ಹಾಕೋತೀನಿ. ಆದರೆ ಈ ಪುಳಿಯೋಗರೆ ಗೊಜ್ಜು, ವಾಂಗಿಬಾತ್ ಗೊಜ್ಜು ಮತ್ತು ಚಿತ್ರಾನ್ನದ ಗೊಜ್ಜು ಈ ರೀತಿ ಅನ್ನಕ್ಕೆ ಕಲಿಸೋವಂಥ ಗೊಜ್ಜುಗಳನ್ನ ಸೆಪ್ರೇಟಾಗಿ ಮಾಡ್ಕೊಂಡಾಗ ಅದು ತುಂಬ ಅಂದರೆ ಎಣ್ಣೆ ಹಿಡ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡೆ. ಬೆಳ್ಳುಳ್ಳಿ ಅರ್ಧ ಬೆಂದಾಗ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜನ ನಾನು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ನಿಮಗೆ ಕಲರ್ ಚೇಂಜಾಗಿ ಕಾಣ್ತಾ ಇದೆ ಅಷ್ಟೇ. ನೀವು ಹುರಿದೇ ಇರೋ ಕಡಲೆ ಬೀಜ ಕೂಡ ಹಾಕೋಬೋದು. ಇದೆಲ್ಲನೂ ಫ್ರೈ ಮಾಡಿ ಒಣಮೆಣ್ಸಿಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಪುಳಿಯೋಗರೆ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ಗೊಜ್ಜನ್ನ ಮಾಡ್ತಾ ಇರೋದು 2 ಪಾವ್ ಅನ್ನಕ್ಕೆ, ಅಂದರೆ ಒಂದು 4 ಜನಕ್ಕೆ. ಈಗ ನಾವು ಇದಕ್ಕೆ ಹುಣಸೆಹಣ್ಣು ರಸನ ಸೇರಿಸ್ಬೇಕು. ಹುಣಸೆಹಣ್ಣ ಗೋಲಿ ಸೈಜ್ಗಿಂತ ಒಂಚೂರು ದೊಡ್ಡ, ನಿಂಬೆಹಣ್ಣು ಸೈಜ್ಗಿಂತ ಒಂಚೂರು ಕಮ್ಮಿ, ಈ ಸೈಜ್ ಅಷ್ಟು ಹುಣಸೆಹಣ್ಣ ನಾನು ನೆನೆಸ್ಕೊಂಡು ಅದರ ರಸನ ಸೇರಿಸ್ಕೊತಾ ಇದ್ದೀನಿ. ಹುಣಸೆಹಣ್ಣು ನೆನೆಸೋಕ್ಕೆ ನೀರನ್ನ ಸ್ವಲ್ಪ ಹಾಕ್ಕೊಳ್ಳಿ, ತುಂಬ ಹಾಕಬೇಡಿ, ಗೊಜ್ಜು ನೀರು ಥರ ಆಗಿಬಿಡುತ್ತೆ. ಆಮೇಲೆ ಗೊಜ್ಜು ರೆಡಿ ಆಗೋಕ್ಕೆ ಟೈಮ್ ಜಾಸ್ತಿ ಹಿಡ್ಕೊಳ್ಳುತ್ತೆ. ಸೊ ಸ್ವಲ್ಪನೇ ನೀರಲ್ಲಿ ಹುಣಸೆಹಣ್ಣ ನೆನೆಸಿ ಅದರ ರಸನ ಸೇರಿಸ್ಕೊಳ್ಳಿ. ಈಗ ನಾನು ಇದಕ್ಕೆ ಒಂಚೂರು ಬೆಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲೂ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಈ ಹುಣಸೆ ಹುಳಿ ಜೊತೆಗೆ ಬೆಲ್ಲದ ಸ್ವೀಟ್ನೆಸ್ ಇದ್ದರೆ ಪುಳಿಯೋಗರೆ ತುಂಬ ಟೇಸ್ಟಾಗಿರುತ್ತೆ ಅಂತ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹುಣಸೆ ರಸ ಎಲ್ಲ ಮಳ್ಳಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ 2 ಪ್ಯಾಕೆಟ್ ಪುಳಿಯೋಗರೆ ಪೌಡರ್ನ ಹಾಕ್ಕೊತಿದ್ದೀನಿ. ಮತ್ತು ಅನ್ನಕ್ಕೆ ಉಪ್ಪು ಹಾಕೊಂಡಿದ್ದರಿಂದ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಪೌಡರ್ನ ಹಾಕಿದ್ಮೇಲೆ ತುಂಬ ಹೊತ್ತು ಮಳ್ಳಿಸ್ಬಾರ್ದು, ಪೌಡ್ರೆಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಸೊ ಸ್ವಲ್ಪ ಹೊತ್ತು 1-2 ನಿಮಿಷ ತಿರುಗಿಬಿಟ್ಟು ಹಿಂದ್ಗುಂಟೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಆಗಲೇ ತಟ್ಟೆಗೆ ಹಾಕಿಟ್ಕೊಂಡಿದ್ನಲ್ಲ ಅನ್ನ, ಅದೆಲ್ಲನೂ ನೀಟಾಗಿ ಆರಿತ್ತು. ಮತ್ತು ಅದೇ ಪಾತ್ರೆಗೆ ಹಾಕ್ಕೊಂಡು ಈಗ ಗೊಜ್ಜನ್ನ ಕಲಿಸ್ಕೊತಾ ಇದ್ದೀನಿ. ಪುಳಿಯೋಗರೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ಉಪ್ಪು, ಹುಳಿ ಮತ್ತು ಆ ಬೆಲ್ಲದ ಸ್ವೀಟ್ನೆಸ್ ಎಲ್ಲ ಪರ್ಫೆಕ್ಟಾಗಿತ್ತು. ತಿಂಡಿ ರೆಡಿ ಆದಮೇಲೆ ಅದನ್ನೇ ಸ್ವಲ್ಪ ದೇವರ ಮನೇಲೂ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆನೂ ಮುಗಿಸ್ಕೊಂಡೆ. ಪೂಜೆ ಮುಗಿಸ್ಕೊಂಡು ಪಾಪುಗೆ ಮನೇಲಿ ತಿನ್ನೋಕ್ಕೆ ಮತ್ತು ದೇವಸ್ಥಾನದಲ್ಲಿ ತಿನ್ಸೋಕ್ಕೆ ಸರಿ ಕಾಯಿಸ್ಕೊಂಡು ರೆಡಿ ಮಾಡಿಕೊಂಡೆ.
ಮತ್ತು ನಮಗೂ ದೇವಸ್ಥಾನದಲ್ಲಿ ತಿನ್ನೋಕ್ಕೆ ಪುಳಿಯೋಗರೆನ ಬಾಕ್ಸ್ಗೆ ಹಾಕ್ಕೊಂಡೆ. ನಾನು ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಪಾಪು ಎದ್ಬಿಟ್ಟ. ಅವನು ಎದ್ದ ತಕ್ಷಣ ಸ್ನಾನ ಮಾಡಿಸಿದ್ರೆ ಹೇಳ್ತಾನೆ ಅಂತ ಅತ್ತೆ ಕೊಟ್ಟು ಕಳಿಸ್ದೆ. ಅವ್ರು ಈಚೆ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ನನ್ನ ಸೀರೆನ ಪಿನ್ ಮಾಡಿಕೊಂಡೆ. ಮತ್ತು ಬ್ಲೌಸ್ ತುಂಬ ಅಂದರೆ ತುಂಬ ಲೂಸ್ ಆಗಿಬಿಟ್ಟಿತ್ತು. ನನ್ನ ಬಾಣ್ತಿಲಿ ದಪ್ಪ ಇದ್ದಿದ್ದರಿಂದ ಬ್ಲೌಸ್ ಹೊಲಿಗೆಗಳನ್ನೆಲ್ಲ ಬಿಡಿಸ್ಬಿಟ್ಟಿದೆ. ಅದು ಇವಾಗ ಲೂಸ್ ಆಗ್ತಿತ್ತಲ್ಲ, ಒಂದೆರಡು ಸ್ಟಿಚ್ ಹಾಕ್ಕೊಂಡು ನಾನು ಅಳ್ತಾಗ ಫಿಟ್ಟಿಂಗ್ ಮಾಡಿಕೊಂಡೆ. ಆಮೇಲೆ ಪಾಪುಗೆ ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಪಾಪುಗೂ ತಲೆ ಬಾಚಿ ರೆಡಿ ಮಾಡಿ ಹೊರಟ್ವಿ. ದೇವಸ್ಥಾನಕ್ಕೆ ನಾನು, ಶೋಕು, ಪಾಪು, ಅತ್ತೆ ಮಾತ್ರ ಹೋಗ್ತಿದ್ವಿ. ಮಾವ ಅದೇ ನನ್ನ ಹಿಂದಿನ ಬ್ಲಾಗಲ್ಲಿ ಮದುವೆ ಇತ್ತು ಅಂತ ಹೋಗಿದ್ವಲ್ಲ, ಅವ್ರದ್ದು ಬೀಗ್ರೂಟ ಆಯಿತು. ಮಾವ ಅಲ್ಲಿಗೆ ಹೋಗಿದ್ರು. ನಾವು 3 ಜನ ಅಂದರೆ ಪಾಪುನು ಸೇರಿಸಿ 4 ಜನ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಮುಡುಕ್ತೋರೆ ದೇವಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ಜನ ತುಂಬ ಬರ್ತಾರೆ. ಹಾಗಾಗಿ ಅಲ್ಲಿ ಹಣ್ಣು ಕಾಯಿ ಪೂಜೆ ಸಾಮಾನು ರೇಟ್ ಅಂತೂ ಕೇಳೋಕ್ಕೆ ಆಗಲ್ಲ. ಅದಕ್ಕೆ ನಾವು ಹೋಗುವಾಗಲೇ ಈ ಪೂಜೆ ಸಾಮಾನೆಲ್ಲನೂ ತೊಗೊಂಡ್ವಿ. ಪಾಪು ನೋಡಿ ಗಾಡಿ ಓಡಿಸುವಾಗ ಅವ್ರ ಅಪ್ಪಂಗೆ ಹ್ಯಾಂಡಲ್ನೇ ಕೊಡ್ತಿರ್ಲಿಲ್ಲ. ಅಂದರೆ ಅವನು 2 ಕಡೆನೂ ಹಿಡ್ಕೊಂಡು ಅವನೇ ಗಾಡಿ ಓಡಿಸ್ತಿದ್ದೀನಿ ಅನ್ನೋ ಥರ ಫೀಲ್ ಮಾಡ್ಕೋತಾ ಇದ್ದ. ಅದನ್ನ ನೋಡಿ ಹೋಗ್ತಾ ನಕ್ಕಿ ನಕ್ಕಿ ಸಾಕಾಯಿತು ನಮಗಂತೂ. ಅಂದರೆ ಅವನು ಮನೇಲಿ ಅವ್ರ ತಾತನ ಸೈಕಲಲ್ಲಿ ಮತ್ತು ಅವ್ನ ಚಿಕ್ಕ ಸೈಕಲಲ್ಲಿ ಆ ಥರ ಗಾಡಿ ಓಡಿಸ್ತಿದ್ದೀನಿ ಅಂತ ಅಂದ್ಕೊಂಡು ಆಟ ಆಡ್ತಿರ್ತಾನಲ್ಲ, ಅದೇ ರೂಢಿಲಿ ಗಾಡೀಲಿ ಹೋಗುವಾಗಲೂ ಹಾಗೆ ಮಾಡ್ತಾಯಿದ್ದ. ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ನಾನು ಇಷ್ಟು ರಶ್ ಇರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾನು ಫಸ್ಟ್ ಟೈಮ್ ಅಲ್ವಾ ಬಟ್ಲು ಪೂಜೆಗೆ ಹೋಗಿತ್ತು, ಅದರಿಂದ ನನಗೂ ಗೊತ್ತಿರಲಿಲ್ಲ. ದೇವಸ್ಥಾನಕ್ಕೆ ಬರ್ತಿದ್ದಂಗೆ ದೇವಸ್ಥಾನದ ಎದುರುಗಡೆ ಒಂದು ಹೊಳೆ ಇದೆ, ಅಲ್ಲಿಗೆ ಹೋಗಿ ಆಮೇಲೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು. ಮೊದಲೆಲ್ಲ ಊರಿಂದ ಉಟ್ಟು ಬಟ್ಟೆನಲ್ಲೇ ಹೋಗ್ಬಿಟ್ಟು ಹೊಳೆಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ. ಆದರೆ ಇವಾಗ ಯಾರೂ ಆ ಥರ ಮಾಡಲ್ಲ, ಮನೆಯಿಂದನೇ ಸ್ನಾನ ಬಂದುಬಿಡ್ತಾರೆ. ಹೊಳೆಗೆ ಹೋಗ್ಬಿಟ್ಟು ತಲೆ ಮೇಲೆ 1-2 ಹನಿ ನೀರು ಚಿಮ್ಕಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಹೊಳೆ ಹತ್ರ ಮೆಟ್ಲು ಮೇಲೆಲ್ಲ ನೋಡ್ತಿರ್ಬೋದು ನೀವು, ಗಂಗೆ ಪೂಜೆ ಅಂತ ಮಾಡ್ತಾರೆ. ಇದ್ರ ಬಗ್ಗೆ ಅಷ್ಟು ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಂಗೆ ಪೂಜೆ ಅಂತ ಕರೀತಾರೆ ಅಂತ ಮಾತ್ರ ಅತ್ತೆ ಹೇಳಿದ್ರು. ಅದನ್ನು ಮಾಡ್ತಾಯಿದ್ರು. ನಾವು ಕೆಳಗಡೆ ಹೋಗ್ಬಿಟ್ಟು ತಲೆ ಮೇಲೆ ನೀರು ಎರಚ್ಕೊಂಡು ಬಂದ್ವಿ. ನಾವು ಬರೋ ತನಕ ಅತ್ತೆ ನಿಂತಿದ್ರು ದಡದಲ್ಲೇ ಬ್ಯಾಗ್ ಹಿಡ್ಕೊಂಡು. ನಾವು ಬಂದು ಅವರನ್ನು ಕಳಿಸಿದ್ವಿ. ಅವರು ನೀರನ್ನೇ ಮುಳಿಕೊಬಂದ್ಬಿಟ್ರು. ಬಿಸಿಲಿತ್ತಲ್ವ, ಬಟ್ಟೆ ಹಾರ್ಕೊಳ್ಳುತ್ತೆ ಅಂತ. ಮತ್ತು ಅಲ್ಲಿ ಕಡಬಡಯ್ಯ ಬಂದಿದ್ದರು. ಅವ್ರ ಹತ್ರ ಆಶೀರ್ವಾದ ತಗೊಳ್ಳೋಣ ಅಂತ ಪಾಪುನ ಕರ್ಕೊಂಡು ಹೋದರು. ನಾವು ಚಿಕ್ಕವರಿದ್ದಾಗ ಇವರು ಮನೆ ಹತ್ರಕ್ಕೆ ಬರ್ತಾಯಿದ್ರು. ಅಂದರೆ ಪ್ರತಿ ಶನಿವಾರ ಮನೆ ಹತ್ರಕ್ಕೆ ಬಂದು ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾಯಿದ್ರು. ಆದರೆ ಇವಾಗ ಇವರು ಕಾಣಿಸ್ಕೊಳ್ಳೋದೇ ಕಡಿಮೆ ಆಗಿಬಿಟ್ಟಿದೆ. ಮತ್ತು ತುಂಬ ವರ್ಷಗಳ ನಂತರ ಇವ್ರು ನೋಡಿ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಯಿತು. ಆವಾಗ ನಾವು ಇವ್ರನ್ನ ನೋಡಿದ ತಕ್ಷಣ ಹೆದರ್ಕೊಂಡು ಮನೆಯೊಳಗೆ ಓಡೋಗ್ಬಿಡ್ತಿದ್ವಿ. ಯಾಕಂದರೆ ಅವ್ರ ತಲೆ ಮೇಲೆ ಒಂಥರ ಇಟ್ಕೊಂಡಿದ್ದಾರೆ ನೋಡಿ, ಮೋಸ್ಟ್ಲಿ ಅದು ಯಾವುದೋ ಪ್ರಾಣಿ ಚರ್ಮದ್ದು ತೊಗಟೆ ಇರಬೇಕು. ನನಗೂ ಅಷ್ಟು ಸರಿಯಾಗಿ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ಅದನ್ನು ನೋಡಿಬಿಟ್ಟು ನಾವು ಅವ್ರ ಬಟ್ಟೆನ ನೋಡಿಬಿಟ್ಟು ಹೆದ್ರ್ಕೊಂಡು ಮನೆಯೊಳಗೆ ಹೊಟ್ಟೋಗ್ಬಿಡ್ತಿದ್ವಿ. ತುಂಬ ವರ್ಷಗಳ ನಂತರ ಇಲ್ಲಿ ಅವ್ರನ್ನ ನೋಡಿ ನನಗದೆಲ್ಲ ನೆನಪಾಯಿತು. ಎಲ್ಲರೂ ಅವ್ರ ಹತ್ರ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಂತೂ ರಶ್ ಕೇಳಂಗೆ ಇರಲಿಲ್ಲ, ಅಷ್ಟಿತ್ತು. ಅಲ್ಲಿ ಕಾಣ್ತಿದೆಯಲ್ಲ, ಒಳಗಡೆ ಮೆಟ್ಲು ಹತ್ಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಬೇಕು. ಆದರೆ ಅಷ್ಟೆಲ್ಲ ರಶ್ನ ದಾಟ್ಕೊಂಡು ನಾವು ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಷ್ಟರಲ್ಲಿ ಸಂಜೆನೇ ಆಗಿಬಿಡುತ್ತೆ ಅಂತ ನಾವು ಹೋಗಲಿಲ್ಲ. ಕೆಳಗಡೆನೇ ಮೆಟ್ಲ ಹತ್ರ ಎಲ್ಲರೂ ಪೂಜೆ ಮಾಡ್ಕೊತಾ ಇದ್ರಲ್ಲ, ನಾವು ಅಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಈ ರಶಲ್ಲಂತೂ ನಾವು ದೊಡ್ಡವ್ರು ಹೋಗೋದೇ ಕಷ್ಟ, ಅಂಥದ್ರಲ್ಲಿ ಈ ಥರ ಪುಟ್ ಮಕ್ಕಳಂತೂ ಕರ್ಕೊಂಡು ಹೋಗೋದು ಭಾರಿ ಕಷ್ಟನೇ. ಇವನು ಎಲ್ಲೋದ್ರೂ ಜನ ನೋಡ್ಬಿಟ್ಟು ಅಳ್ತಾ ಇದ್ದ. ಆದರೂ ಅದೇನೋ ಇಲ್ಲಿ ಅಷ್ಟೇನು ಗಲಾಟೆ ಮಾಡಲಿಲ್ಲ, ಸೈಲೆಂಟಾಗಿಯೇ ಇದ್ದ. ಫಸ್ಟು ಅತ್ತೆ ಪೂಜೆ ಮಾಡಿಬಿಟ್ಟು ಬಂದರು. ಅವರಾದ್ಮೇಲೆ ನಾನು ಮಾಡಿದೆ. ನಾನಾದ್ಮೇಲೆ ಶೋಕನು ಪೂಜೆ ಮಾಡಿದ್ರು. ಅದು ಬೇರೆ ಅಲ್ಲಿ ಹಿಂದ್ಗಡೆ ಸ್ಲೋಪ್ ಇತ್ತಲ್ವ, ಸ್ವಲ್ಪ ಭಯ ಆಗ್ತಿತ್ತು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಲ್ಲಿ ಸ್ಲಿಪ್ ಆಗಿಬಿಟ್ಟು ಬಿದ್ದುಬಿಡ್ತೀವೋ ಅಂತ. ಕೊನೆಗೂ ಆ ಥರ ಏನೂ ಆಗಲಿಲ್ಲ. ನೀಟಾಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಮುಗಿಸ್ಕೊಂಡು ಅಲ್ಲಿ ಪೆಂಡಾಲ್ ಹಾಕಿದ್ರು ನೋಡಿ, ಅಲ್ಲಿಗೆ ಬಂದ್ವಿ. ಅಲ್ಲಿ ಪಾರ್ವತಿ ಗುಡ್ನವರಿದ್ದರು. ನಮ್ಮ ಮನೆ ದೇವರು ಪಾರ್ವತಿ ಗುಡ್ನವ್ರು ಇದ್ದಿದ್ದರಿಂದ ನಮಗೂ ಅವರೇ ಬೇಕಾಗಿತ್ತು. ಪಾಪುಗೆ ಅವ್ರ ಹತ್ರನೇ ಹೆಸರು ಕರೆಸ್ಕೊಂಡ್ವಿ. ಕಾಮನ್ ಆಗಿ ಮಲ್ಲಿಕಾರ್ಜುನ ದೇವಸ್ಥಾನ ಅಂತಂದರೆ ಪಾಪುಗೆ ಮಲ್ಲಿಕಾರ್ಜುನ ಅಂತಲೇ ಕರೀತಾರಲ್ವ. ಮನೇಲಿ ನಾವು ಯಾವುದಾದ್ರೂ ಕರ್ಕೋತೀವಿ, ಆದರೆ ದೇವ್ರ ಹೆಸರು ಅಂತ ಒಂದು ಹಿಡ್ತಾರಲ್ವ, ಅದನ್ನು ಕರೆಸಿದ್ವಿ. ಅವರು ಮಲ್ಲಿಕಾರ್ಜುನ ಅಂತಲೇ ಕರೆದ್ರು. ಅಷ್ಟು ಜನದ ಗುಂಪಲ್ಲೂ ಸುಮ್ಮನೆ ಪಾಪು ಇಲ್ಲಿ ಬಂದು ತೊಡೆ ಮೇಲೆ ಮಲಗಿಸ್ಕೊತಿದ್ದಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಅದಾದಮೇಲೆ ನಾವು ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇದು ಮುಡುಕ್ತೊರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರಿಂದ ಸ್ವಲ್ಪ ಪಕ್ಕದಲ್ಲಿದೆ. ಅಲ್ಲಿಗೆ ಬಂದ್ವಿ. ನೋಡಿ, ಅಲ್ಲೂ ಅಷ್ಟೇ ರಶ್ ಇತ್ತು. ಆದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದಷ್ಟು ರಶ್ ಇರಲಿಲ್ಲ. ಆದರೂ ಹೊರಗಡೆನೇ ಪೂಜೆ ಮಾಡ್ತಾಯಿದ್ರಲ್ಲ, ಇಲ್ಲೂ ಅಷ್ಟೇ ನಾವು ಹೊರಗಡೆನೇ ಪೂಜೆ ಮಾಡ್ಕೊಂಡ್ವಿ. ಇಲ್ಲಿ ಏನಾಯ್ತಪ್ಪ ಅಂದರೆ ನಾವು ಹೊರಗಡೆ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಓಡಾಡಿ ಸಾಕಾಗಿತ್ತಲ್ಲ, ನೀರು ಕುಡಿಯೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕೂತಿದ್ವಿ. ಕೂತಿರೋ ಟೈಮಲ್ಲಿ ಪಾಪು ಏನು ಮಾಡಿಬಿಟ್ಟಿದ್ದ, ಎಲ್ಲೋ ಹೊರಟೋಗ್ಬಿಟ್ಟಿದ್ದ. ಅದು ನಮ್ಮ 3 ಜನದ ಗಮನಕ್ಕೂ ಬಂದಿಲ್ಲ. ಅವರಪ್ಪ ಸ್ವಲ್ಪ ಮುಂದ್ಗಡೆ ಹೋಗಿದ್ರು. ನಾವಿಬ್ಬರು ತಿಳ್ಕೊಂಡ್ವಿ ಅವ್ರ ಅಪ್ಪನ ಹತ್ರ ಇರಬೇಕು ಪಾಪು ಅಂತ. ಅವ್ರು ಅಂದ್ಕೊಂಡಿದ್ದಾರೆ ನಮ್ಮಿಬ್ಬರ ಹತ್ರ ಇದ್ದಾನೆ ಅಂತ.
ಕೊನೆಗೆ 3 ಜನನೂ ದೇವಸ್ಥಾನಕ್ಕೆ ಹೋಗೋಣ ಒಳಗಡೆಗೆ ಅಂತ ಅಂದ್ಬಿಟ್ಟು ಒಟ್ಟಿಗೆ ಹೋದಾಗ ನಮಗೆ ನೋಟಿಸ್ ಆಯಿತು ಪಾಪು ನಮ್ಮ ಜೊತೇಲಿ ಇಲ್ಲ ಅಂತ. ಒಂದು ಕ್ಷಣ ನಿಜವಾಗ್ಲೂ ಜೀವ ಹೋದಂಗೆ ಆಗ್ಬಿಡ್ತು. ನನಗಂತೂ ಕೈಕಾಲೇ ಬರಲಿಲ್ಲ. ಎಲ್ಲ ಒಳಗಡೆ ಎಲ್ಲ ಸುತ್ತಮುತ್ತ ನೋಡಿದ್ವಿ, ಪಾಪು ಎಲ್ಲೂ ಕಾಣ್ತಾನೆ ಇಲ್ಲ. ಅದು ಯಾವ ಟೈಮಲ್ಲಿ ನಮ್ಮ 3 ಜನದ ಕಣ್ ತಪ್ಪಿಸಿ ಹೋದ ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಮೊದಲೇ ಜನ ರಶ್ಶು ಕೇಳ್ಬೇಕಾ ಇನ್ನು ಇವ್ನು ತಪ್ಪಿಸ್ಕೊಂಡ್ರೆ ಈ ಜನದ ಮಧ್ಯೆ ಎಲ್ಲಪ್ಪ ಹುಡ್ಕೋದು ಅಂತ ಫುಲ್ಲು ಗಾಬರಿ ಆಗೋಯ್ತು. ನಾನಂತೂ ಪ್ರಯತ್ನನೇ ಪಡಲಿಲ್ಲ. ಒಂಥರ ನನಗೆ ಶಾಕ್ ಆದಂಗೆ ಆಗ್ಬಿಡ್ತು. ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ನಾನು ಅಷ್ಟರಲ್ಲಿ ಶೋಕು ಹೊರಗಡೆ ಇದ್ದಾನ ಅಂತ ನೋಡೋಕೆ ಹೋದರು. ಗೇಟ್ ಹತ್ರನೇ ನಿಂತಿದ್ದಂತೆ. ಅಲ್ಲಿ ಯಾರ್ದೋ ಒಬ್ಬ ಆಂಟಿಗೆ ಪೇಪರ್ ಎತ್ತಿ ಕೊಡ್ತಾ ಇದ್ದಂತೆ. ಅಲ್ಲೇ ಆಟ ಆಡ್ಕೊಂಡು ನಿಂತಿದ್ದ. ಅಂದರೆ ಜನ ಇದ್ದಿದ್ದರಿಂದ ಅವನಿಗೆ ಈಸಿಯಾಗಿ ಹೊರಗಡೆಗೆ ಹೋಗೋಕ್ಕಾಗಲಿಲ್ಲ. ಅಂದರೆ ಆ ಕಡೆಯಿಂದ ಜನ ಎಂಟ್ರೆನ್ಸಲ್ಲಿ ಒಳಗಡೆ ಬರ್ತಿದ್ರಲ್ಲ, ಅದರಿಂದ ಅವನಿಗೆ ಸಲೀಸಾಗಿ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಒಬ್ಬೊಬ್ಬರನ್ನೇ ದಾಟ್ಕೊಂಡು ಹೋಗಿದ್ದಾನೆ ಅವನು ಅಲ್ಲಿ ತನಕ. ಅಷ್ಟರಲ್ಲಿ ಇವ್ರು ಹೋದ್ರಲ್ಲ, ಇವನಿಗೆ ಸಿಕ್ಕರು, ಕರ್ಕೊಂಡು ಬಂದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನೆಕ್ಸ್ಟು ನಾವು ಹೋಗಿದ್ವಲ್ಲ ಫಸ್ಟ್ ದೇವಸ್ಥಾನಕ್ಕೆ, ಅದ್ರ ಕೆಳಗಡೆಗೆ ತೋಪಿದೆ, ಅಲ್ಲಿ ಎಲ್ಲ ಒಟ್ಟಿಗೆ ಸೇರೋದು ಬಟ್ಲು ಪೂಜೆ ಮಾಡೋಕ್ಕಂತ ಅಲ್ಲಿಗೆ ಹೊರಟ್ವಿ. ನೋಡಿ ಇದೇ ಜಾಗ, ಇಲ್ಲೇ ಅಂತ ಇವ್ರ ಕಡೆಯವರೆಲ್ಲ ಸೇರೋದು. ಅಲ್ಲಿ ನಮ್ಮ ಪಕ್ಕದ ಮನೆಯವರು ಕೂಡ ಸಿಕ್ಕಿದ್ರು ಒಬ್ಬರು. ಅತ್ತೆಗೆ ಐಡಿಯಾ ಇರುತ್ತೆ, ಅವರು ಪ್ರತಿ ವರ್ಷ ಹೋಗ್ತಾರಲ್ವ, ಎಲ್ಲಿ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಅಂತ ಅವ್ರಿಗೊಂದು ಐಡಿಯಾ ಇರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ರಿಂದ ಗೊತ್ತಿರಲಿಲ್ಲ ನನಗೂ. ಅಲ್ಲಿ ನೋಡ್ತಿರ್ಬೋದು ನೀವು, ಎಲ್ಲ ಗುಡ್ಡಪ್ಪನವರು ಸಾಲಾಗಿ ಕೂತಿದ್ದಾರೆ ನೋಡಿ. ಅವರು ನಮ್ಮ ಥರನೇ ಬೇರೆ ಊರುಗಳಿಂದ ಪೂಜೆಗೆ ಅಂತ ಬಂದಿರೋರು. ಅಂದರೆ ಇದು ದಾಸರಿದಲ್ಲ, ಗುಡ್ಡಪ್ಪನವ್ರು ಇರ್ತಾರಲ್ಲ ಅವ್ರು ಮಾತ್ರ ಈ ರೀತಿ ಕೂತ್ಕೊಳ್ಳೋದು. ಎಲ್ಲರೂ ಇಲ್ಲಿ ಇದೇ ಜಾಗದಲ್ಲಿ ಒಟ್ಟಿಗೆ ಸೇರ್ಕೊಂಡಿರ್ತಾರೆ. ಇವರೆಲ್ಲ ಊರಿಂದ ಊರಿಗೆ ಬಂದಿರೋ ಗುಡ್ಡಪ್ಪನವ್ರಾದರೆ ಬೇರೆ ಕಡೆಯಿಂದ ಗುಡ್ಗಳು ಬರ್ತಾರೆ ಅಂತ. ನನಗೂ ಅಷ್ಟು ಗೊತ್ತಿಲ್ಲ. ನನಗೆ ಚೋಕು ಎಷ್ಟು ಹೇಳಿದ್ರು ಅಷ್ಟನ್ನ ನಾನು ಹೇಳ್ತಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ನಿಮ್ಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂದರೆ ಅದನ್ನು ಧಾರಾಳವಾಗಿ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ, ನಾನು ತಿಳ್ಕೊಂಡಂಗೆ ಆಗುತ್ತೆ. ಅದು ಮತ್ತು ಬೇರೆಯವ್ರಿಗೂ ಕೂಡ ವಿಡಿಯೋ ನೋಡಿದವ್ರಿಗೂ ಗೊತ್ತಾದಂಗೆ ಆಗುತ್ತೆ. ಪರ್ವತ ಪರ್ಷ ಅಂತ ಹೇಳ್ತಾರಲ್ಲ, ಪರ್ಸೆ ಜನ ಅಂತ, ಅವರು ಅಲ್ಲಿಂದ ಬರ್ತಾರಂತೆ. ಅವ್ರಿಗೆ ಹಾರ ಎಲ್ಲ ಹಾಕ್ಬಿಟ್ಟು ವಾಲ್ಗ ಎಲ್ಲನೂ ಊದಿಸ್ಬಿಟ್ಟು ಅವ್ರನ್ನ ಒಟ್ಟಿಗೆ ವೆಲ್ಕಮ್ ಮಾಡ್ತಾರೆ. ಅವರು ಫಸ್ಟ್ ಬಂದು ಹೊಳೆಗೆ ಹೋಗ್ಬಿಟ್ಟು ಅವರು ಅಲ್ಲಿ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾರಲ್ಲ ಗುಡ್ಡಪ್ಪನವರು, ಇವ್ರುಗಳ ಜೊತೆ ಸೇರಿಕೊಂಡು ಒಟ್ಟಿಗೆ ಎಲ್ಲ ಕೂತ್ಕೊತಾರೆ. ಅವರು ಬಂದು ಕೂತ್ಕೊಳ್ಳೋ ತನಕ ವೇಟ್ ಮಾಡಬೇಕು ನಾವು. ಹೇಳಿದ್ನಲ್ಲ ಪರ್ವತ ಪರ್ಸೆ ಗುಡ್ಡಪ್ಪನವರು ಅಂತ, ಅವ್ರು ಬರೋ ತನಕ ಇಲ್ಲಿ ಅವ್ರಿಗೆ ಪ್ರಸಾದಕ್ಕೆ ಅಂತ ರೆಡಿ ಮಾಡ್ಕೋತಾರೆ. ಅಂದರೆ ನಾವು ಹೋಗಿರ್ತೀವಲ್ವ ಪೂಜೆಗೆ ಅಂತ, ಅವರೆಲ್ಲ ರೆಡಿ ಮಾಡ್ಕೋತೀವಿ. ಬಾಳೆಹಣ್ಣು, ಸಕ್ಕರೆ ಅಥವಾ ಕಜ್ಜಾಯ ಅಥವಾ ಇನ್ನೇನು ಅವ್ರು ಏನು ತಂದಿರ್ತಾರೆ ಮನೆಯಿಂದ, ಅಥವಾ ಪಂಚಾಮೃತ, ಈ ರೀತಿ ಏನು ಬೇಕಾದ್ರೂ ರೆಡಿ ಮಾಡ್ಕೊಬೋದು. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇವಾಗ ನೋಡಿ ಅಲ್ಲಿಂದ ಬರ್ತಾ ಇದ್ದಾರೆ ಗುಡ್ಡಪ್ಪನವರು. ತಲೆ ಮೇಲೆ ಕೇಸರಿ ಟವಲ್ ಸುತ್ತಕೊಂಡು ಹಾರಗಳು ಹಾಕ್ಕೊಂಡು ಗುಡ್ಡಪ್ಪನವ್ರು ಬರ್ತಾ ಇದ್ದಾರೆ ನೋಡಿ. ಅವ್ರನ್ನ ವೆಲ್ಕಮ್ ಮಾಡಿದ್ರು. ಅವರು ಬಂದ ಮೇಲೆ ಇಲ್ಲಿ ಕೂತಿದ್ರಲ್ಲ ಮೊದಲು ಗುಡ್ಡಪ್ಪನವರು, ಅವ್ರಗಳ ಜೊತೆ ಮಿಕ್ಸ್ ಆಗಿ ಎಲ್ಲರೂ ಕೂತ್ಕೋತಾರೆ. ಅವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಜನಕ್ಕೆ. ಅವರು ಬಂದಮೇಲೆ ಎಲ್ಲ ಆಶೀರ್ವಾದ ತಗೊಂಡ ನಂತರ ಅವರು ಕೂಡ ಹೋದರು. ಹೋಗ್ಬಿಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡ್ರು. ಈಗ ನಾನು ಏನು ಹೇಳಿದ್ನಲ್ಲ ಬಾಳೆಹಣ್ಣು, ಸಕ್ಕರೆ ಅಥವಾ ಕಜ್ಜಾಯ ಅಂತ ಎಲ್ಲ ರೆಡಿ ಮಾಡ್ಕೊಂಡಿರೋರೆಲ್ಲ ಒಟ್ಟಿಗೆ ಬಂದು ಸೇರ್ತಾರೆ. ಹೆಂಗಸರುಗಳು ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಕೂತಿರ್ತಾರಲ್ಲ, ಅವ್ರ ಹತ್ರ ಒಂದು ಮಣ್ಣಿನ ಬಟ್ಲಿ ಇರುತ್ತೆ ನೋಡಿ. ಈ ಗುಡ್ಡಪ್ಪನವ್ರ ಹತ್ರ ಮಣ್ಣಿನ ಬಟ್ಲಿ ಇರುತ್ತಲ್ವ, ಅಲ್ಲಿಗೆ ಅವ್ರು ಮಾಡ್ಕೊಂಡಿರೋ ಪ್ರಸಾದನ ಹಾಕ್ಕೊಂಡು ಹೋಗ್ತಾರೆ. ಒಬ್ಬೊಬ್ರಿಗೂ ಒಂದೊಂದೆರಡು ಬಾಳೆಹಣ್ಣು ಪೀಸು ಮತ್ತು ಕಜ್ಜಾಯ ಪೀಸು, ಈ ರೀತಿ ಎಷ್ಟಾಗುತ್ತೆ ಅಷ್ಟು, ಒಂದೊಂದು ಸ್ಪೂನಷ್ಟು, ಎರಡೆರಡು ಸ್ಪೂನಷ್ಟು ಅಷ್ಟೇ. ಅಂದರೆ ತುಂಬ ಜನ ಹಂಚ್ತಾರಲ್ವ, ತುಂಬ ಜನ ಹಾಕ್ಕೊಂಡು ಹೋಗ್ತಾರಲ್ವ ಪ್ರಸಾದನ, ಅದಕ್ಕೆ ಒಬ್ಬೊಬ್ಬರು ಸ್ವಲ್ಪನೇ ಹಾಕ್ಕೊಂಡು ಹೋಗ್ತಾರೆ ಪ್ರತಿಯೊಬ್ಬರಿಗೂ. ಅಂದರೆ ಪ್ರತಿಯೊಬ್ಬರು ಎಷ್ಟು ಜನ ಕೂತಿರ್ತಾರೆ ಅಷ್ಟು ಜನಕ್ಕೂ ಹಾಕಲೇಬೇಕು ಅಂತ ಏನೂ ಇಲ್ಲ. ಅವ್ರು ಎಷ್ಟು ಮಾಡ್ಕೊಂಡಿರ್ತಾರೆ ಅದು ಖಾಲಿ ಆಗೋ ತನಕ ಅವರು ಹಂಚ್ಕೊಂಡು ಹೋಗ್ತಾರೆ.
ಹಿಂದಿನ ಕಾಲದಲ್ಲಿ ಬಟ್ಲು ಪೂಜೆ ಅಂದ ತಕ್ಷಣ ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಆಟೋ ಅಥವಾ ಎತ್ತಿನ ಗಾಡಿ ಅಥವಾ ಟೆಂಪೋ ಈ ರೀತಿ ಏನಾದರೂ ಒಂದು ಮಾಡಿಕೊಂಡು ಒಟ್ಟಿಗೆ ಮನೆಯಿಂದ ಹೊರಟು ದೇವಸ್ಥಾನದಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬೆಟ್ಟಕ್ಕೆ ಹತ್ತಿ ಪೂಜೆ ಮಾಡಿಸ್ಕೊಂಡು ಬಂದು ಮನೆಯಿಂದನೇ ಇಡ್ಲಿ ದೋಸೆ ಈ ರೀತಿ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಏನು ತಿಂಡಿ ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹಂಚ್ಕೊಂಡು ತಿಂತಿದ್ರಂತೆ. ಅತ್ತೆ ಹೇಳೋರು ಈ ಥರ ಎಲ್ಲ ಹಿಂದೆ ಆಗ್ತಿತ್ತು. ಮೊದಲೆಲ್ಲ ಮನೇಲಿ ಎಷ್ಟು ಜನ ಇರ್ತಿದ್ರು ಅಷ್ಟು ಜನನೂ ಬರ್ತಿದ್ರಂತೆ. ಆದರೆ ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಮನೇಲಿ ಒಬ್ಬರೋ ಇಬ್ಬರೋ ಈ ರೀತಿ ಬರ್ತಾರೆ. ಆಮೇಲೆ ಗಾಡಿಗಳು ಸೆಪ್ರೇಟ್ ವೆಹಿಕಲ್ಸ್ ಆಗಿರೋದ್ರಿಂದ ಅವ್ರವ್ರ ಮನೆ ಗಾಡಿ ಇರುತ್ತೆ, ಅದರಲ್ಲಿ ಬರ್ತಾರೆ. ಮತ್ತು ಮನೆಯಿಂದನೇ ಸ್ನಾನ ಬಂದುಬಿಟ್ಟಿರ್ತಾರೆ. ಮೊದಲು ಥರ ಊಟ ಎಲ್ಲನೂ ತರಲ್ಲ. ಇವಾಗ ಮನೆಯಿಂದ ಬಂದ ತಕ್ಷಣ ಪೂಜೆ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗಿಬಿಡ್ತಾರೆ. ಯಾರು ಊಟ ತಿಂಡಿ ಎಲ್ಲನೂ ಮಾಡ್ಕೊಂಡು ಬರಲ್ಲ. ಆದರೂ ಒಂಥರ ಮೊದಲು ಏನಿತ್ತು ಅದೇ ಒಂಥರ ಚೆನ್ನಾಗಿತ್ತು ಅನ್ನಿಸ್ತಿತ್ತು. ಕೇಳೋಕ್ಕೂ ಚೆನ್ನಾಗಿತ್ತು. ಆ ಒಂದು ಕಾಲನೇ ಚೆನ್ನಾಗಿತ್ತು. ಇವಾಗ ಜನ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ. ಯಾರು ಮೊದಲು ಥರ ಒಂದು ಏನಿತ್ತು ನಡ್ಕೊಂಡು ಬಂದಿತ್ತು ಹಿಂದಿನ ಕಾಲದಿಂದ ಅದನ್ನು ಯಾರೂ ಫಾಲೋ ಮಾಡೋದೇ ಇಲ್ಲ ಇವಾಗ. ಇದೇ ರೀತಿ ಎಲ್ಲ ಮುಗಿದ ಮೇಲೆ ಅಂದರೆ ಎಲ್ರಿಗೂ ಹಂಚಾದ್ಮೇಲೆ ಮತ್ತೆ ಅವರು ಅಲ್ಲಿ ಗುಡ್ಡಪ್ಪನವ್ರಿಗೆ ಏನು ಪ್ರಸಾದ ಸಿಕ್ಕಿರುತ್ತೆ ಅದನ್ನು ಸ್ವಲ್ಪ ರಿಟರ್ನ್ ಈಸ್ಕೊಂಡು ಬರ್ತಾರೆ. ಅಂದರೆ ಅದನ್ನು ಪ್ರಸಾದ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ ಹೀಗೆ ಫಸ್ಟು ಹಂಚ್ಕೊಂಡು ಹೋದರು. ಅದಾದಮೇಲೆ ಪ್ರತಿಯೊಬ್ಬರ ಹತ್ರನೂ ಸ್ವಲ್ಪ ಅಂತ ಈಸ್ಕೊಂಡು ಬರ್ತಾರೆ. ಇದನ್ನು ನಾವು ತಿಂತೀವಿ, ಪ್ರಸಾದ ಅಂತ ನಾವು ತಗೋತೀವಿ. ನೋಡಿ ಈ ದೇವಸ್ಥಾನದಲ್ಲಿ ಈ ಪೂಜೆನಲ್ಲಿ ಯಾವ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ. ಯಾರು ಬೇಕಾದರೂ ಹೋಗ್ಬೋದು, ಯಾರು ಬೇಕಾದರೂ ಬರ್ಬೋದು. ಅಲ್ಲಿ ಕೂತಿರೋ ಪ್ರತಿಯೊಬ್ಬರೂ ಒಬ್ರಿಗೊಬ್ರು ಪರಿಚಯನೇ ಇಲ್ಲ. ಪರಿಚಯ ಇಲ್ಲದೆ ಇದ್ದರೂ ಒಬ್ಬರು ಕೊಟ್ಟಿರೋ ಪ್ರಸಾದನ ಒಬ್ಬರು ಹಂಚ್ಕೊಂಡು ತಿಂತಾರೆ. ಎಷ್ಟು ಚೆಂದ ಅಲ್ವಾ ಈ ಒಂದು ಸಂಪ್ರದಾಯ. ದೇವಸ್ಥಾನದಲ್ಲಿ ದೇವರೇ ಮಾಡದೇ ಇರೋ ಈ ಜಾತಿ ಭೇದ ಭಾವ ಎಲ್ಲನೂ ಮನೆಗೆ ಬಂದ ತಕ್ಷಣ ಈ ಜನಗಳು ಶುರು ಮಾಡ್ಕೊತಾರೆ. ಇಷ್ಟೇ ಪೂಜೆ ಎಲ್ಲ ಮುಗಿದ ಮೇಲೆ ಅಂದರೆ ಪ್ರಸಾದ ಎಲ್ಲ ಈಸ್ಕೊಂಡು ಬಂದು ನಾವು ಮನೆಯಿಂದ ಏನು ತಿಂಡಿ ತೊಗೊಂಡೋಗಿರ್ತೀವಿ ಅದನ್ನು ತಿಂದ್ಕೊಂಡು ಪಾಪಗೂ ಸ್ವಲ್ಪ ಇಲ್ಲಿ ಊಟ ಮಾಡಿಸ್ತಾ ಇದ್ದೆ. ಅಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರಲ್ಲ, ಅವ್ರು ನೋಡಿಕೊಂಡು ಅವ್ರ ಹಿಂದಿಂದ ಓಡೋಗೋದು ಈ ಥರ ಮಾಡ್ತಾ ಇದ್ದ ಅವನು. ಅವ್ರನ್ನ ತೋರಿಸ್ಕೊಂಡು ಅವ್ನಿಗೆ ಊಟ ಎಲ್ಲ ಮಾಡಿಸಿ ನಾವು ಮನೆಗೆ ಹೊರಟ್ವಿ. ಮನೆಗೆ ಬಂದಮೇಲೆ ಎಲ್ರಿಗೂ ಸಾಕಾಗಿತ್ತಲ್ಲ, ಎಲ್ರಿಗೂ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಎದ್ವಿ. ಒಂದು 5 ಗಂಟೆ ಆಗಿತ್ತು ನೋಡಿ. ಎಲ್ಲ ಆಗ್ತಾನೆ ಎದ್ದು ಕೂತಿದ್ವಿ. ಪಾಪು ಆಟ ಆಡ್ತಾ ಇದ್ದ. ಇಷ್ಟೇ ಇವತ್ತಿನ ಬ್ಲಾಗ್ ನೋಡಿದ್ರಲ್ವಾ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅಥವಾ ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ನಮ್ಮ ಮನೆಯವರಿಂದ ಎಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.